ಸರ್ತಿ ಆಯ್ತು ನೋಡ್ರಿ ಕಂಟಿನ್ಯೂಸ್ ಮಾತಾಡ್ಕೊತ ಬಂದಿರ್ತೀವಿ. 1:30 ಇಲ್ಲೇ ಆಗ್ಬಿಡ್ತು. ಮಾಡು ಮಮ್ಮಿ ಶುರು ಮಾಡು ಮತ್ತಿಷ್ಟೊಂದು ಹೋಗಿದ್ದೆ. ಆ್ಯಕ್ಚುಲಿ ನಾನು ಸಿದ್ದು ಪ್ಲ್ಯಾನ್ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀವಿ ನೋಡ್ರಿ. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಆರಾಮಾಗಿರಿ ಅಂತ ಅಂದ್ಕೊಂಡಿನಿ ನೋಡ್ರಿ. ಸೊ ಭಾಳ ದಿನ ಆಗಿದ್ದು, ಸುಮಾರು 1.5 ತಿಂಗಳಾಗಿತ್ತು ವ್ಲಾಗ್ ಹಾಕೋಕ್ಕಾಗಿದ್ದಿಲ್ಲ. ಮತ್ತು ಯಾವುದೋ ವ್ಲಾಗ್ ಅಂತೂ ಶೂಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹೀಗಾಗಿ ಬಿಟ್ಟಿದ್ದೆ. ಅದು ಒಂದೇನೋ ಲಿಂಕ್ ತಪ್ಪಂಗೆ ಆಗಿತ್ತು ಖರೆ ಹೇಳ್ಬೇಕಂದ್ರೆ. ಅದು ಅಲ್ಲದೆ ಏನಾಗಿತ್ತು ಅಂದರೆ ಈಗ ನಾನು ಈ ವ್ಲಾಗ್ ಶುರು ಮಾಡಿಂದನೇ ಶೂಟ್ ಮಾಡೋಕತ್ತಿದ್ದ ಒಂದು 10-12 ಸರ್ತಿ ಆಯ್ತು ನೋಡ್ರಿ. ಸ್ವಲ್ಪ ಮಾತಾಡೋದು ಮತ್ತು ಕಟ್ ಮಾಡೋದು, ಸ್ವಲ್ಪ ಮಾತಾಡೋದು ಕಟ್ ಮಾಡೋದು. ನಾವು ಡೈಲಿ ಏನು ವ್ಲಾಗ್ ಹಾಕ್ತಿರ್ತೀವಿ, ಏನಾದರೂ ವಿಡಿಯೋ ಹಾಕ್ತಿದ್ರೆ ಅದು ಮಾತಾಡೋದು ಒಂದು ಲಿಂಕ್ ಸಿಕ್ಕಿರ್ತದೆ ನನಗೆ. ಸೊ ಕಂಟಿನ್ಯೂಸ್ ಮಾತಾಡ್ಕೊತ ಬಂದಿರ್ತೀವಲ್ಲ, ವಾಯ್ಸ್ ಕೊಡೋದಾಗ್ತದೆ. ಮತ್ತು ಕ್ಯಾಮ್ರಾ ಬಂದ ಈಗ ಸುಮಾರು 1.5 ತಿಂಗಳು ಆತಲ್ರಿ. ಒಂಥರ ಏನೋ ತಪ್ಪದಂಗೆ ಆಗ್ಬಿಟ್ಟತಿ ಖರೆ ಹೇಳ್ಬೇಕಂತಂದ್ರೆ. ಸೊ ಹಿಂಗಾಗಿ ನಮ್ಮ ಸಿದ್ದನು ಭಾಳ ಬಳ್ಳಾಗಾಕತ್ತಿದ್ದೆ, ಮಮ್ಮಿ ಶುರು ಮಾಡು ಮತ್ತಿಷ್ಟು ಅಂತಿದ್ದು ಕಟ್ ಮಾಡ್ತೀವಿ, ಹಿಂಗೆ ಅಂತಿದ್ದು ಕಟ್ ಮಾಡ್ತೀವಿ. ಸೊ ಕೆಲವೊಂದು ಸತಿ ಹಂಗೆ ಆಕತ್ತೆ ನೋಡ್ರಿ. ಯಾಕಂದರೆ ಈ ದೊಡ್ಡ ಗ್ಯಾಪ್, ಇಷ್ಟು ದೊಡ್ಡ ಗ್ಯಾಪ್ ಯಾವಾಗೂ ತೊಗೊಂಡಿದ್ದಿಲ್ಲ ಖರೆ ಹೇಳ್ಬೇಕಂತಂದ್ರೆ. ಸೊ ಯಾಕೆ ವ್ಲಾಗ್ ಹಾಕಿದ್ದಿಲ್ಲ ಏನು ಯಾಕ ಅಂತ ಮುಂದಿನ ವ್ಲಾಗ್ನಾಗ ಇನ್ನು ಶೇರ್ ಮಾಡ್ಕೊತ ಹೋಗ್ತೀನಲ್ರಿ. ಹಂಗೆ ಸ್ವಲ್ಪ ಶೇರ್ ಮಾಡ್ಕೊತ ಹೋಗ್ತೀನಿ. ಆ್ಯಕ್ಚುಲಿ ಇವತ್ತು ಊಟಕ್ಕೆ ಹೋಗಿದ್ದೆ. ಸೊ ಆಶಾರ್ ಮನೆಗೆ ಹೋಗಿದ್ದೆ. ಇವತ್ತು ನಾನು ಅಲ್ಲಿದೆ ಎಲ್ಲ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಹೋಗೋದು ಲೇಟ್ ಆಗಿಬಿಡ್ತು ರೀ. 1:30 ಇಲ್ಲೇ ಆಗಿಬಿಡ್ತು. ಬಿಸಿಲು ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಐತೆ. ಆಮೇಲೆ ಈ ಸತಿ ರಜದಾಗ ನಾನು ಎಲ್ಲಿ ಹೋಗಿದ್ದೂ ಇಲ್ಲ, ಹೋಗಂಗೂ ಇಲ್ಲ. ಸೊ 1 ತಿಂಗಳ ರಜಾ ಇತ್ತು ಮತ್ತು ಪ್ರಾಜೆಕ್ಟ್ ವರ್ಕು ಅವೆಲ್ಲ ಭಾಳ ಇತ್ತು, ಬಿಸಿಲೂ ಇತ್ತು. ಮತ್ತು ಇನ್ನು ಧೀರಜ ನಮ್ಮ ಮನೆಯವರು ಊಟದ್ದೆಲ್ಲ ತೊಂದರೆ ಆಗ್ತದೆ ಅಂತಂದು ಈ ಸತಿ ನನಗೆ ಹೋಗೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ಊರಿನ ಬ್ಲಾಗ್ಸ್ ಅಂತೂ ಬರ್ತಿದ್ವು. ಸೊ ಇಲ್ಲಾದರೂ ಯಾಕೆ ಏನು ಇರುತ್ತೆ ಎಲ್ಲ ಮುಂದಿನ ಬ್ಲಾಗ್ನಾಗಂತೂ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಅಧಿಕ ಮಾಸ ಶುರು ಆಗೈತಲ್ರಿ. ಅಧಿಕ ಮಾಸದ ಕಡೆಗೆ ಎಲ್ಲ ಹೆಣ್ಮಕ್ಳಿಗೆ ಮತ್ತು ಅಂದರೆ ಈ ಕಡೆಗೆ ಎಲ್ಲ ಕಡೆಗೂ ಪದ್ಧತಿ ಅಂತೂ ಐತೆ ಇದಲ್ರಿ. ಸೊ ಹೀಗಾಗಿ ನಂಗೆ ಆಶಾ ಊಟಕ್ಕೆ ಹೇಳಿದ್ಲು, ಮೊನ್ನೆನೇ ಹೇಳಿದ್ಲು ಹಿಂಗೆ ಬಾ ಅಂತಂತ ಹೇಳಿ. ಸೊ ಹೀಗಾಗಿ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಬಂದಂಗೆ ಮಾಡ್ಕೊಂಡು ಬಿಟ್ಟಿದ್ದು ನೋಡ್ರಿ. ಯಾಕಂದರೆ ಹೋಳಿ ಸೀಕರಣೆ ಮಸ್ತಾಗಿ ಬದನೇಕಾಯಿ ಎಣ್ಣೆಗಾಯಿ ಸ್ವಲ್ಪ ಊಟದಲ್ಲೆಲ್ಲ ಶೂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ, ನಾನು ಹೋಗಿದ್ದೆ ಲೇಟ್ ಆಗಿಬಿಟ್ಟಿತ್ತು. ಮತ್ತು ಅವ್ರ ಮನೆಗೂ ಸುಮಾರು ಒಂದು 7-8 ಜನ ಆಗಿದ್ದಿಲ್ಲ ಊಟಕ್ಕೆ. ಅಂದರೆ ಸ್ವಲ್ಪ ಗಡಿಬಿಡಿನೇ ಆಯಿತು. ನಾನು ಏನು ಅಷ್ಟೊಂದು ಇದು ಏನಂದ್ರೆ ವಿಡಿಯೋ ತೆಗಿಯೋಕ್ಕೆ ಎಲ್ಲರೂ ಕಂಫರ್ಟೇಬಲ್ ಅನ್ಸಂಗೆ ಇಲ್ಲಲ್ರಿ ಕೆಲವೊಬ್ಬರಿಗೆ. ಹೀಗಾಗಿ ನಾನು ಏನೋ ತೆಗಿಯೋಕ್ಕೆ ಹೋಗಲಿಲ್ಲ. ಮಸ್ತಾಗಿ ಟೈಮ್ ಪಾಸ್ ಮಾಡಿ ಎಂಜಾಯ್ ಮಾಡಿ ಊಟ ಮಾಡಿ ಮತ್ತು ಹೋಳಿಗೆ ಸೀಕರಣೆ ಊಟ ಮಾಡಿ ಮಸ್ತಾಗಿ ನಮ್ಮ ಬಹಳ ದಿನದ ಮೇಲೆ ಭೇಟಿನೂ ಆಗಿದ್ದಿಲ್ಲ ನಾವು ಖರೆ ಹೇಳ್ಬೇಕಂದ್ರೆ. ಅಕ್ಕಿನೂ ಬಂದಿದ್ದಿಲ್ಲ, ನಾನು ಹೋಗೋಕ್ಕಾಗಿದ್ದಿಲ್ಲ. ಸೊ ಹೀಗಾಗಿ ಒಂದು ಮಸ್ತಾಗಿ ಹೋಳಿಗೆ ಊಟ ಮಾಡಿ ಬಂದೆ ನೋಡ್ರಿ. ಹಾಗೆ ಬಂದ್ವಿ ಇಲ್ಲ ಇವತ್ತು ಬ್ಲಾಗ್ ಶೂಟ್ ಮಾಡೇ ಬಿಟ್ರಾತು. ಮತ್ತು ಇನ್ನು ಭಾಳ ಜನರು ಕೇಳೋಕ್ಕದು ಬಿಡಿದೆ. ಮತ್ತು ಊರ ಕಡೆಯವರು ಹಂಗೆ ಅನ್ನೋದು. ಯಾಕಂದ್ರೆ ಬ್ಲಾಗು ಬರೋಂಗಿಲ್ಲ, ಯಾಕೆ ವಿಡಿಯೋ ಮಾಡೋದು ಬ್ಲಾಗ್ ಹಾಕೋದು ಶಾರ್ಟ್ ವಿಡಿಯೋನು ಅದು ಇದು ಅಂತೆಲ್ಲ ಹಾಕ್ತಿದ್ದೆ ನಾನು. ಇಷ್ಟೊಂದು ದೊಡ್ಡ ಗ್ಯಾಪ್ ಅಂತೂ ಯಾವಾಗೂ ತೊಗೊಂಡಿದ್ದಿಲ್ಲ. ಸೊ ಹೀಗಾಗಿ ಮತ್ತಿನ್ನ ಶುರು ಮಾಡ್ಕೊಂಡ್ರಾತು ಅಂತಂದು ಹೇಳಿ ಶುರು ಮಾಡಿ ನೋಡ್ರಿ. ಇನ್ನು ಸೀಸನ್ ಸ್ಕೂಲು ಶುರು ಆಗ್ತೈತಿ. ಮತ್ತು ಡೈಲಿ ರೂಟೀನ್ ಅದು ಇದು ಎಲ್ಲ ಶುರುವಾಗೇ ಆಗ್ತದೆ. ಬಂದ ತಕ್ಷಣ ಏನು ಊಟ ಮಾಡಿ ಬಂದೆಲ್ರಿ, ಮಸ್ತಾಗಿ ಹೋಳಿಗೆ ಸೀಕರಣೆ. ಅದ್ರಾಗ ಬೇರೆ ದೊಡ್ಡ ಹೋಳಿಗೆ ಮಾಡಿದ್ಲು, ಹೋಳಿಗೆ ಸೀಕರಣೆ ಮತ್ತು ಹಪ್ಪಳ ಶಾಂಡ್ಗಿ ಮತ್ತು ಚಪಾತಿ, ಬದ್ನೆಕಾಯಿ ಪಲ್ಯ, ಮೆಂತ್ಯ ಸೊಪ್ಪಿನ ಪಲ್ಯ, ಅನ್ನ ಸಾರು, ಹೋಳಿಗೆ ಸಾರು ಸೂಪರ್ ಆಗಿತ್ತು. ಮತ್ತು ತೊಗೊಂಡು ಬಂದೀನಿ. ಸೊ ಎಲ್ಲ ಊಟ ಎಲ್ಲ ಮಾಡಿ ಬಂದ ತಕ್ಷಣ ಮಲ್ಕೊಂಡೇ ಬಿಟ್ಟೆ. ಸೊ ನಮ್ಮ ಮನೆಯವರು ಒಂದು ಸ್ವಲ್ಪ ಸಿಟ್ಟು ಹೊರಗಡೆ ಹೋಗ್ಬೇಕಂದ್ರೆ ಇವತ್ತು ಸಿದ್ದು ಹೇಳಿ ಇಲ್ಲ ಇವತ್ತು ಬ್ಲಾಗ್ ಶುರು ಮಾಡೋಣ, ಇಲ್ಲಾಂದ್ರೆ ಹಂಗೆ ಲಿಂಕ್ ತಪ್ಪ ಬಿಡ್ತೈತಿ ಅಂತ ಹೇಳಿ. ಆ್ಯಕ್ಚುಲಿ ನಾನು ರಜದೊಳಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸಿದ್ದನ ಕರ್ಕೊಂಡು ಶಾರ್ಟ್ ವಿಡಿಯೋ ಅದು ಇದು ಮಾಡ್ಬೇಕಂದ್ರೆ. ಬಟ್ ಏನು ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಯಾಕೆ ಇಷ್ಟು ದೊಡ್ಡ ಗ್ಯಾಪ್ ತೊಗೊಂಡಿದ್ದೆ ಅಂತ. ಸೊ ಈ ಸೀರೆ ನೋಡ್ತಿರ್ಬೇಕು ನೀವು, ಲೈಟ್ ಹಚ್ತಿತ್ತು. ಅದು ಹೋದ ವರ್ಷ ಶ್ರಾವಣದಾಗ ತೊಗೊಂಡಿದ್ದೆ, ಅಜ್ರಕ್ ಪ್ರಿಂಟು ಏನೋ ಅಂತ. ಸೊ ಇದನ್ನು ಸಿಂಪಲ್ಲಾಗಿ ಹತ್ಕೊಂಡು ಹೋಗಿದ್ದೆ. ಬಂದ ತಕ್ಷಣ ಹಂಗೆ ನಮ್ಮ ಮನೆಯವ್ರಿಗೆ ಕೊಟ್ಟಕ್ಕೆ ಸೀಕರಣೆ ಅದು ಕೊಟ್ಟಂಗೆ ಊಟ ಮಾಡಿ ಅವರು ಸ್ವಲ್ಪ ಸೀಕರಣೆ ಹೋಳಿಗೆ ತಿಂದರೆ. ಸೊ ನಾನು ಹಂಗೆ ಒಂದು ಸ್ವಲ್ಪ ಮಾಡ್ಕೊಂಡು ಈಗ ಫ್ರೆಶ್ ಆಗಿ ಸುಮಾರು ಆಗಲೇ 5 ಗಂಟೆ 5:30 ಆಗತ್ತೆ ನೋಡ್ರಿ. ಬ್ಲಾಗ ಶುರು ಮಾಡಕತ್ತೀನಿ. ಸಿದ್ದನು ಅದಾನ ಇಲ್ಲ ಧೀರಜ್ ಜೊತೆ 6-7 ಗಂಟೆಗೆ ಬರ್ತಾನೆ. ಸಂಜೆ ರೂಟಿನ ಶುರು ಮಾಡಬೇಕು. ಜಸ್ಟ್ ಬ್ಲಾಗ್ ಶುರು ಮಾಡಿ ಮತ್ತು ಇನ್ನು ಅದು ಏನು ಗಿಫ್ಟ್ ಕೊಟ್ಟಾಳ ಅಂತಂದ್ರೆ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹಾಗಾಗಿ ರೂಮ್ನಾಗ ಇಟ್ಟಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ. ಈಗ ಒಂದು ಸ್ವಲ್ಪ ಫ್ರೆಶ್ ಆಗಿ ಬ್ಲಾಗ ಶುರು ಮಾಡಿ ಅಂತಂದು ಹೇಳಿ ಶುರು ಮಾಡಿ ಹಿಂಗೆ ಏನು ಕೊಟ್ಟಾಳ ಅಂತಂದು ತೋರಿಸ್ತೀನಿ ಬರ್ರಿ. ಸೀರೆ ಮತ್ತು ಬ್ಲೌಸ್ ಪೀಸು ಕೊಟ್ಟಾಳ ನೋಡ್ರಿ.
ಹೆಣ್ಮಕ್ಳಿಗೆ ಮತ್ತು ಅಳಿಯಂದರಿಗೆ ಮನೆ ಹೆಣ್ಮಕ್ಳಿಗೆ ಸರಿಯ ಬಂದ ನೋಡ್ರಿ ಸಿದ್ದು. ಆ್ಯಕ್ಚುಲಿ ನಾನು ಸಿದ್ದು ಪ್ಲ್ಯಾನ್ ಮಾಡಿದ್ವಲ್ಲ ನಮ್ಮ ಪಜಿ ಈ ಸತಿ ರಜದಾಗೆಲ್ಲ ಬ್ಲಾಗ್ಸ್ ಈ ಕಡೆ ಕಾಣಿಸಂಗಿಲ್ಲ ವಿಡಿಯೋ ಶೂಟ್ ಮಾಡಿದ್ರಾತು ಹಾಗೆ ಹಿಂಗೆ ಅಂತ. ಬಟ್ ಆಗಲೇ ಇಲ್ಲ. ಅವನು ಪ್ರಾಜೆಕ್ಟು ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಸಿದ್ದು ಬಹಳ ಈಗ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡೋದು ಅದು ಬರೀ ಇದಾಯ್ತು ನೋಡ್ರಿ. ಮಧ್ಯಾಹ್ನ 3 ಗಂಟೆಗೆ ಸ್ವಿಮ್ಮಿಂಗ್ ಹೋಗ್ತಿದ್ದೆ. ಸ್ವಿಮ್ಮಿಂಗ್ ಕ್ಲಾಸಿಗೆ ಒಂದು ಸ್ವಲ್ಪ ಕರ್ಕೊಂಡೋಗಿ ಒಂದು ಸ್ವಲ್ಪ ರೂಢಿ ಮಾಡಿಸ್ಬೇಕು ಅಂತಂತೇಳಿ ಕರ್ಕೊಂಡು ಹೋಗ್ತಿದ್ದೆ. ಸೊ ಹಿಂಗೆ ಒಂದು ತಿಂಗಳು ಹೆಂಗೆ ಗೊತ್ತಾಗಲಿಲ್ಲ. ಇನ್ನೊಂದು 6 ದಿನಕ್ಕೆ ಮತ್ತೆ ಸ್ಕೂಲೇ ಚಾಲೂ ಆಗ್ತೈತಲ್ರಿ. ಹೀಗಾಗಿ ಅದನ್ನು ಏನು ಇದನ್ನ ಮಾಡೋಕ್ಕಲ್ಲ ಆಗ್ತದೆ. ಸೊ ಇಷ್ಟಂತೂ ನಡೆದೈತಿ. ಬ್ಯಾಕ್ ಅಲ್ಲ ನಪ್ಪಜಿ ಮತ್ತೆ ಬ್ಲಾಗಿಂಗ್ ಶುರು ಮಾಡೋಣ. ಸ್ಕ್ರೀನ್ಶಾಟ್ ತೆಗೆಯೋದು ಒಂದು ಫೋಟೋ ತೊಗೊಳಂತ ತಮ್ಮನೇಲಿ. ಚೆನ್ನಾಗೈತಿ ಸೀರೆ ಕಲರು ಮಾತ್ರ ಇಷ್ಟ ಆಯ್ತು. ತಮ್ಮನೇಲಿಗೆ ಒಂದು ಫೋಟೋ ಎಲ್ಲ ತೆಕ್ಕೊಂಡು ಮತ್ತೆ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ. ಇಲ್ಲಾಂದ್ರೆ ಏನಾಗ್ತೈತಿ ಅಂದ್ರೆ ಮತ್ತೆ ಸ್ಕ್ರೀನ್ಶಾಟ್ ತೊಗೊಂಡು ಮತ್ತೆ ತಮ್ಮನೇಲಿ ಕೊಡ್ಬೇಕಾಗ್ತೈತಿ. ಸೊ ಹೀಗಾಗಿ ಸಿದ್ದು ಇದ್ನಲ್ಲ ಸ್ವಿಮ್ಮಿಂಗ್ ಬರಾಗದು ನೋಡ್ರಿ. ಸಿದ್ದು ರಜದೊಳಗೆ ಏನು ಕೆಲಸ ಮಾಡಿರ ಅಂದ್ರೆ ಸ್ವಿಮ್ಮಿಂಗ್ ಕೆಲಸ. ಸೊ ಇಷ್ಟು ಇವತ್ತಿನ ಮೇನ್ ಅಂದರೆ ಇದು ಒಂದು ನೋಡ್ರಿ. ಏನಿಲ್ಲ ನಾರ್ಮಲ್ ಬೆಳಗ್ಗೆ ಇಡ್ಲಿ ಚಟ್ನಿ ಸಾಂಬಾರು, ಮಧ್ಯಾಹ್ನ ಅವ್ರ ಮನೆಗೆ ಊಟಕ್ಕೆ ಹೋಗಿ ಊಟ ಮಾಡಿ ಬಂದು ಬ್ಲಾಗ್ ವಿ ಆರ್ ಬ್ಯಾಕ್ ಅಂತ ಮತ್ತೆ ಶುರು ಮಾಡಿದ್ದೀವಿ ನೋಡ್ರಿ ಬ್ಲಾಗ್. ನೋಡೋಣ ಮತ್ತೆ ನಾಳಿದ್ದೆಲ್ಲ ಇನ್ನು ಏನೇನು ರೆಸಿಪಿನ ಎಲ್ಲ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಚೂರೈತೆಲ್ಲ ಖುಷಿ ಕಟ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಸೊ ಈ ವರ್ಷದ ಅಧಿಕ ಮಾಸದ ಉಡಿ ನೋಡ್ರಿ ಇದು ಸೀರೆ ಮತ್ತು ಉಡಿ ಹಾಕಿ. ಸೊ ಹೆಣ್ಮಕ್ಳಿಗೆ ಹೊಸದಾಗಿ ಮತ್ತು ಇಲ್ಲಂತೂ ಭಾಳ ಅಂದರೆ ಭಾಳ ಮಾಡ್ತಾರೆ. ಕರೆ ಹೇಳ್ಬೇಕಂದ್ರೆ ಮಹಾರಾಷ್ಟ್ರ ಕಡೆಗಂತೂ ಎಷ್ಟು ಏನೆಲ್ಲ ಹೊಸದಾಗಿ ಮದುವೆ ಆದವ್ರಿಗಂತೂ ಭಾಳ ಇದು ಮಾಡ್ತಾರೆ. ಮನೆಯೆಲ್ಲ ಡೆಕೋರೇಷನ್ ಮಾಡೋದು ಅದು ಇದು ಅನ್ಕೊಂತ ಫುಲ್ ಗ್ರ್ಯಾಂಡಾಗೆ ಮಾಡ್ತಾರೆ. ಇಲ್ಲಿ ಅದಕ್ಕೇನು ಹೇಳ್ತಾರೆ ಮರಾಠಿ ಒಳಗೆ ಏನೋ ಹೇಳ್ತಾರೆ ಎಂಥದ್ದು ಮೈನಾ ಅಂತ. ನಾವು ಅದಕ್ಕೆ ಮೈನಾ ಅಂತೀವಲ್ಲ, ಅದಕ್ಕೆ ಏನೋ ಅಂತಾರೆ ನಮಗೂ ಅಷ್ಟು ಗೊತ್ತಿಲ್ಲ. ಸೊ ಅದೆಲ್ಲ ಫಸ್ಟಾಗಿ ಮದುವೆ ಆದ್ರೆ ಹಳೆ ನಮ್ಮ ಮಗಳಿಗೆ ಕಲಿಸೋದು, ಬೆಳ್ಳಿ ಬಂಗಾರ ಮತ್ತು ಊಟ ಮತ್ತು ಬಟ್ಟೆ ಎಲ್ಲ ಇರ್ತೈತಿ. ಸೊ ಕೆಲವೊಬ್ರು ಈ ಪದ್ಧತಿಯನ್ನು ಮಾಡ್ಕೊಂಬಂದಿರ್ತಾರಲ್ಲ. ಸೊ ಹಳೆ ಮಗಳು ಅಂತಂದು ಯಾವಾಗೂ ಹಂಗೆ ಆಶಾರ ಮನೆಯಾಗ ಮಗಳು ಅಂತಲೇ ಇದು ಮಾಡ್ತಾರೆ ಆಂಟಿ ಹೇಳ್ತಾರಂಗೆ. ಹೀಗಾಗಿ ನೀನು ಮಗಳು ಅಂತ ಆ್ಯಕ್ಚುಲಿ ಮನೆಯವ್ರಿಗೂ ಹೇಳಿದ್ರು ಅವರು ಇವರು ಸ್ವಲ್ಪ ಬಿಸಿ ಇದ್ದು ಬರೋಕ್ಕಾಗಲಿಲ್ಲ. ನಾನು ಅಷ್ಟೇ ಹೋಗೋದು. ಸೊ ನಾನು ಈ ವರ್ಷದ ಅಧಿಕ ಮಾಸದ ಓಳಕ್ಕಿ ತೊಗೊಂಡು ಬಂದೆ ನೋಡ್ರಿ. ಮತ್ತು ನಾನಿನ್ನ ಇನ್ನು ಹೊಸ ಬ್ಲಾಗ್ ಅಂತೂ ಶುರು ಮಾಡ್ತೀನಿ. ಈಗ ನಮ್ಮ ಸಿದ್ಧ ಸ್ಕೂಲು ಶುರು ಆಗ್ತಂದ್ರೆ ಡೈಲಿ ರೂಟೀನ್ ಪ್ರಾಜೆಕ್ಟ್ ಎಲ್ಲ ಮುಗ್ದೈತಿ. ಪ್ರಾಜೆಕ್ಟು ಎಲ್ಲ ಫುಲ್ ಪ್ರಾಜೆಕ್ಟ್ ಹೆಂಗೆ ಮಾಡೋಣ ಅಂತ ನಾಳೆ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಯಾಕಂದರೆ ಒಂದಿಷ್ಟು ಸ್ಟಿಕ್ ಮಾಡೋವಲ್ಲ ಅದಾವು. ಅದು ಫುಲ್ ಪ್ರಾಜೆಕ್ಟ ಆದಮೇಲೆ ಹಾಲಿಡೇಸ್ ಹೋಮ್ವರ್ಕ್ ಇತ್ತಲ್ರಿ. ಸೊ ಅದನ್ನು ಎಲ್ಲ ತೋರಿಸ್ತೀನಿ. ಮೇನ್ ಅಂದರೆ ನಮ್ಮ ಇದು ಸ್ವಿಮ್ಮಿಂಗ್ ಒಂದು ಸ್ವಲ್ಪ ಒಂದು 20% ಕಲ್ತೀನಪ್ಪ ಈಗ. 100 ಕಲ್ತೀಯ. ಬಟ್ ಜಾಸ್ತಿ ನೀರೊಳಗೆ ಹೋಗಕ್ಕೆ ಬರೋಂಗಿಲ್ಲ. ಎಷ್ಟು 4 ಫುಟ್ನಾಗೇನೋ ಹೋಗ್ತಾನೆ ಅಷ್ಟೇ. 4 ಫುಟ್ ನೀರೊಳಗೆ ಹೈಟ್ 5 ಫುಟ್ ಒಂದು ಇಲ್ಲಿ ತನಕ ನೀರು ಇರ್ತೈತಿ. ಚಲೋ ಮಾಡ್ತಾನೆ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ನೋಡ್ರಿ. ಸೊ ಇಷ್ಟ ಆಗಿದ್ದಲ್ಲ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಹೊಸದಾಗಿ ನೋಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.